ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮುಂದಿನ ಚುನಾವಣಾ ನಾಯಕನನ್ನ ನಿರ್ಧಾರ ಮಾಡುತ್ತಾ ಈ ಬೈ ಎಲೆಕ್ಷನ್ ಅನ್ನುವಂತ ಒಂದು ಪ್ರಶ್ನೆ ಇದೆ. ಕಾರಣ ಬಿಜೆಪಿ ಕಾಂಗ್ರೆಸ್ ನಾಯಕ ಯಾರು ಅನ್ನೋದನ್ನ ತೀರ್ಮಾನ ಮಾಡೋದೇ ಈ ಬೈ ಎಲೆಕ್ಷನ್ ಅಖಾಡನ. ಹಾಗಾದ್ರೆ ಆ ನಾಲ್ವರು ನಾಯಕರ ನಡುವೆ ಶುರುವಾಗಿದೆಯಾ ಬಿಗ್ ಫೈಟ್? ಯಾವ ನಾಲ್ವರು ನಾಯಕರು? ಅದರ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಗ್ಯಾರಂಟಿ ನ್ಯೂಸ್ ನಲ್ಲಿ. ಕಾಂಗ್ರೆಸ್ನಲ್ಲಿ ಇಬ್ಬರು ನಾಯಕರ ನಡುವೆ ಬಿಗ್ ಫೈಟ್ ಇದೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲೂ ಕೂಡ ಇಬ್ಬರು ನಾಯಕರ ನಡುವೆ ಮಹಾ ಫೈಟ್ ನಡೀತಾ ಇದೆ. ಬೈ ಎಲೆಕ್ಷನ್ ನೆಪ ಮಾತ್ರ, ಆದ್ರೆ ಟಾರ್ಗೆಟ್ ಇರೋದು 2028ರ ವಿಧಾನಸಭಾ ಎಲೆಕ್ಷನ್. ಗ್ಯಾರಂಟಿ ನ್ಯೂಸ್ ನಲ್ಲಿ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹಾಗಾದ್ರೆ ಯಾರು ಆ ನಾಯಕರುಗಳು? ಬಿಜೆಪಿಯಲ್ಲಿ ಇಬ್ಬರು ನಾಯಕರು, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲೂ ಕೂಡ ಇಬ್ಬರು ನಾಯಕರು. ನಾಲ್ವರು ಪ್ರತಿಷ್ಠಿತ ನಾಯಕರ ಪ್ರತಿಷ್ಠೆಯ ಕಣವಾಗಿದೆ ಈ ಬೈ ಎಲೆಕ್ಷನ್ ಅಖಾಡ. ಹಾಗಾದ್ರೆ ಮುಂದಿನ ಎಲೆಕ್ಷನ್ ರಿಸಲ್ಟ್ ಅನ್ನು ಕೂಡ ಈ ಬೈ ಎಲೆಕ್ಷನ್ ನಿರ್ಧಾರ ಮಾಡುತ್ತಾ, ಡಿಪೆಂಡ್ ಆಗುತ್ತಾ ಈ ಒಂದು ಎಲೆಕ್ಷನ್ ನ ರಿಸಲ್ಟ್ ಅನ್ನುವಂತ ಒಂದು ಪ್ರಶ್ನೆ. ಕಾರಣ ಈಗಾಗಲೇ ಕಾಂಗ್ರೆಸ್ನಲ್ಲೂ ಕೂಡ ಯಾವ ರೀತಿ ಒಳಬೇಗುದಿದೆ ಗೊತ್ತಿದೆ. ಇನ್ನು ಬಿಜೆಪಿಯಲ್ಲೂ ಕೂಡ ಅದೇ ರೀತಿಯಾಗಿ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಗೋಸ್ಕರ, ಅದೇ ರೀತಿಯಾಗಿ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಗೋಸ್ಕರ ನಡೀತಾ ಇರುವಂತ ಜಟಾಪಟಿ. ಇನ್ನು ಈ ಬೈ ಎಲೆಕ್ಷನ್ ಪ್ರತಿಷ್ಠೆಯಾಗಿ ತೆಗೆದುಕೊಂಡು ಸಿಎಂ ಹಾಗೂ ಡಿಸಿಎಂ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಟಿಕ್ಕಾಣಿ ಹೂಡ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಎರಡೂ ಕ್ಷೇತ್ರಗಳನ್ನ ಗೆದ್ರೆ ಸಿದ್ದರಾಮಯ್ಯ ಇನ್ನಷ್ಟು ಸೇಫ್ ಆಗುವಂತ ಒಂದು ಪರಿಸ್ಥಿತಿ ಇದೆ. ಕಾರಣ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಚುನಾವಣೆ ಗೆದ್ವಿ ಅನ್ನುವಂತ ಒಂದು ಕ್ರೆಡಿಟ್ ಹೋಗುತ್ತೆ ಅಂತ. ದಾವಣಗೆರೆ ಗೆದ್ದು ಬಾಗಲಕೋಟೆ ಸೋತ್ರೆ ಅಲ್ಲೂ ಕೂಡ ಸಿಎಂಗೆ ಸಂಕಷ್ಟ ಇರುತ್ತೆ. ಬಾಗಲಕೋಟೆಯಲ್ಲಿ ಲಿಂಗಾಯತರ ಬಳಿಕ ಈಗ ಕುರುಬ ಮತಗಳೇ ಜಾಸ್ತಿ, 35,000 ವೋಟ್ಸ್ ಇರುವಂತದ್ದು. ಹೀಗಾಗಿ ಅಲ್ಲಿ ಗೆಲ್ಲಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸಿದ್ದರಾಮಯ್ಯನವರಿಗೆ ಇದೆ. ಕಾರಣ ಕುರುಬ ಸಮುದಾಯಕ್ಕೆ ಸೇರಿದವರು, ಅಹಿಂದ ನಾಯಕ ಅಂತ ಕರೆಸ್ಕೊಂಡವರು, ಅಂತವರ ಮತಗಳೇ ಕ್ರೋಢೀಕರಣ ಆಗದೆ ಇದ್ರೆ ಹೇಗೆ ಅಂತ. ಇನ್ನು ಸೋತ್ರೆ ಕುರುಬ ಸಮುದಾಯ ಇರುವಂತ ಕಡೆಯೇ ಸೋಲು ಅನ್ನುವಂತ ಅಪವಾದ ಕೂಡ ಬರುತ್ತೆ. ಇದೇ ವಿಚಾರವನ್ನ ಹೈಕಮಾಂಡ್ ಮುಂದೆ ಡಿಕೆ ಶಿವಕುಮಾರ್ ಹೇಳೋ ಸಾಧ್ಯತೆ ಇರುತ್ತೆ. ನನ್ಗೆ ಪಟ್ಟ ಕಟ್ಟಿ 2028ರ ಟಾಸ್ಕ್ ಕೊಡಿ ಅಂತ ಡಿಕೆ ಶಿವಕುಮಾರ್ ಅವರು ಕೇಳಬಹುದು. ಹೀಗಾಗಿ ಸಿದ್ದು ಡಿಕೆಶಿಗೆ ಇವತ್ತು ಅಂದ್ರೆ ಇದು ಏನಿದೆ ಪ್ರತಿಷ್ಠೆಯ ಕಣವಾಗ್ತಾ ಇದೆ ಈ ಎಲೆಕ್ಷನ್. ಎರಡೂ ವಿಚಾರಕ್ಕೂ ಕೂಡ ಸಿದ್ದರಾಮಯ್ಯನವರು ತಮ್ಮ ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅಂದ್ರೂ ಅವ್ರಿಗೆ ಪ್ರತಿಷ್ಠೆ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ತಮ್ಮ ರಿಪೋರ್ಟ್ ಕಾರ್ಡ್ ಅನ್ನ ಹೈಕಮಾಂಡ್ ಹತ್ರ ಇಡಬೇಕು ಅಂದ್ರೂ ಕೂಡ ಅವರಿಗೂ ಇದು ಪ್ರತಿಷ್ಠೆ. ಒಂದು ವೇಳೆ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ, ಅದೇ ರೀತಿಯಾಗಿ ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಸೋತ್ರೆ ಮುಖಭಂಗ ಆಗುತ್ತೆ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ಅವ್ರಿಗೂ ಇರಬಹುದು, ಅದೇ ರೀತಿಯಾಗಿ ಸಿದ್ದರಾಮಯ್ಯನವ್ರಿಗೂ ಅದೇ ರೀತಿಯ ಪರಿಸ್ಥಿತಿ. ಹಾಗಾಗಿನೇ ಒಂದ್ ಕಡೆ ಸಿದ್ದರಾಮಯ್ಯನವರು, ಮತ್ತೊಂದ್ ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಇಬ್ರು ಕೂಡ ಎರಡೂ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹಿಡಿತವನ್ನ ಸಾಧಿಸಬೇಕು ಅನ್ನುವಂತ ಕಾರಣಕ್ಕೆ ಫೈಟ್ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರ ಅಂತ ಬಂದ್ರೆ ಈ ಹಿಂದೆನೂ ಕೂಡ ಕಾಂಗ್ರೆಸ್ ಹಿಡಿತದ ಕ್ಷೇತ್ರನೇ. ಆದ್ರೆ ಈಗ ಅಲ್ಲಿ ಮುಸ್ಲಿಂ ಸಮುದಾಯ ಸ್ವಲ್ಪ ಬಂಡಾಯ ಎದ್ದಿತ್ತು. ತದನಂತರದಲ್ಲಿ ಶಮನಗೊಂಡಿದೆ ಅಂತಾರೆ. ಆದ್ರೆ ಒಳಗೊಳಗೆ ಏನಾಗಬಹುದು ಯಾರು ಹೇಳೋದಕ್ಕಾಗಲ್ಲ. ಒಳೇಟಿನ ಬೀಳುವಂತ ಪರಿಸ್ಥಿತಿ ಇದ್ದೇ ಇರುತ್ತೆ, ಆ ಭಯ ಇರುತ್ತೆ, ಭೀತಿ ಇರುತ್ತೆ. ಬಟ್ ಈಗ ಸಿದ್ದರಾಮಯ್ಯ ಮತ್ತೆ ಡಿಕೆ ಶಿವಕುಮಾರ್ ಅವ್ರಿಗೆ ಇದು ಯಾವ ರೀತಿ ಚಾಲೆಂಜಿಂಗ್ ಟಾಸ್ಕ್ ಆಗ್ತಾ ಇದೆ ನೋಡಿ. 2028ರ ಚುನಾವಣೆಯ ಆ ಟಾಸ್ಕ್ ಅನ್ನ ತೆಗೆದುಕೊಳ್ಳಬೇಕು, ಅವರ ಸಂಘಟನೆಯಲ್ಲೇ ಹೋಗ್ಬೇಕು ಅಂತ ಅಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಇಲ್ಲಿ ಒಂದು ಚರ್ಚೆ ಶುರುವಾಗುತ್ತೆ. ಕಾರಣ
ಒಂದು ವೇಳೆ ಸಿದ್ದರಾಮಯ್ಯನವರು ಇಷ್ಟೆಲ್ಲ ಅಖಾಡಕ್ಕಿಳಿದು ಪ್ರಚಾರ ಮಾಡಿದ್ರು ಕೂಡ ಬಾಗಲಕೋಟೆ ಕ್ಷೇತ್ರ ತಮ್ಮ ಕೈ ತಪ್ಪಿತು ಅಂತ ಅಂದ್ರೆ ಕಾಂಗ್ರೆಸ್ನ ಕೈ ತಪ್ಪಿದ್ದೇ ಆದಲ್ಲಿ ಅವರಿಗೊಂದು ರೀತಿಯಾಗಿ ಇಲ್ಲಿ ಮುಖಭಂಗ ಆಗ್ಬಿಡುತ್ತೆ. ಕುರುಬರು 35,000 ವೋಟ್ಗಳಿದ್ದಾವೆ, ಪರಿಶಿಷ್ಟ ಜಾತಿಯವರಿದ್ದಾರೆ, ಹಂಗಿದ್ರು ಕೂಡ ದಲಿತ ಮತಗಳು ಇವೆಲ್ಲವೂ ಕೈ ತಪ್ಪಿದ್ರೆ ಕಷ್ಟ ಆಗುತ್ತೆ ಅಂತ. ಇನ್ನು ಬಿಜೆಪಿಯಲ್ಲಿ ವಿಜಯೇಂದ್ರ ಉಚ್ಚಾಟನೆಗೊಂಡ ಯತ್ನಾಳ್ ನಡುವೆ ಫೈಟ್ ಇದೆ. ಒಂದ್ ಕಡೆ ಯತ್ನಾಳ್ ಅವರು ಪಕ್ಷದಿಂದ ಉಚ್ಚಾಟನೆಗೊಂಡಿದ್ದಾರೆ, ಅವರ ಮತ್ತೆ ವಿಜಯೇಂದ್ರ ಮಧ್ಯೆ ಫೈಟ್ ಇದೆ. ದಾವಣಗೆರೆ ಗೆದ್ರೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಫುಲ್ ಸೇಫ್ ಆಗ್ಬಿಡ್ತಾರೆ, ಅವರ ಸ್ಥಾನ ಸೇಫ್ ಆಗುತ್ತೆ. ಇನ್ನು ದಾವಣಗೆರೆ ಸೋತ್ರು ಅಂತ ಅಂದ್ರೆ ಬಾಗಲಕೋಟೆ ಗೆದ್ರೆ ಯತ್ನಾಳ್ಗೆ ಫುಲ್ ಲಕ್ಕಲ್. ಬಾಗಲಕೋಟೆ ಗೆದ್ದಿದ್ದೇ ಆದ್ರೆ ಯತ್ನಾಳ್ ಅವ್ರಿಗೆ ಯಾವ ರೀತಿ ಲಕ್ ಕುಲಾಯಿಸುತ್ತೆ ಅಂದ್ರೆ ಬಿಜೆಪಿ ಘರ್ ವಾಪಸಿಗೆ ಡೇಟ್ ಫಿಕ್ಸ್ ಆಗಬಹುದು. ಬಿಜೆಪಿಯಿಂದ ಉಚ್ಚಾಟನೆಗೊಂಡಿದ್ದಾರೆ ಯತ್ನಾಳ್. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಹುದ್ದೆಗೂ ಕೂಡ ಕಂಟಕ ಎದುರಾಗಬಹುದು. ವಿಜಯೇಂದ್ರ ವಿರುದ್ಧದ ಟೀಮ್ ಯತ್ನಾಳ್ನ ಮುನ್ನೆಲೆಗೆ ತರುವಂತ ಪ್ರಯತ್ನವನ್ನ ಈ ಹಿಂದೆನೂ ಕೂಡ ಮಾಡ್ತಾ ಇತ್ತು. ಹೈಕಮಾಂಡ್ ಹೇಳಿದ ಬಳಿಕ ಸೈಲೆಂಟ್ ಆಗಿದ್ದಾರೆ. ಹೈಕಮಾಂಡ್ ಮುಂದೆ ಮತ್ತೆ ಇದ್ರ ಬಗ್ಗೆ ಅವ್ರು ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ದಾವಣಗೆರೆ ಹಾಗೂ ಬಾಗಲಕೋಟೆ ಚುನಾವಣೆ ಬಿಜೆಪಿಯ ಮುಂದಿನ ನಾಯಕ ಯಾರು ಅನ್ನೋದನ್ನ ತೀರ್ಮಾನ ಮಾಡುತ್ತೆ. ಹೀಗಾಗಿನೇ ಯತ್ನಾಳ್ ಬಾಗಲಕೋಟೆಯಲ್ಲೇ ಟಿಕ್ಕಾಡಿ ಹಾಕಿ ಕೆಲಸ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಬಾಗಲಕೋಟೆ ಕ್ಷೇತ್ರವನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಕಾರಣ ಅಲ್ಲಿ ಲಿಂಗಾಯತ ಮತಗಳೇ ಹೆಚ್ಚಾಗಿ ಇರುವಂತದ್ದು. 80,000 ಮತದಾರರಲ್ಲಿ ಲಿಂಗಾಯತ ಸಮುದಾಯಕ್ಕೆ ಸೇರಿರೋರು ಇರೋದು. ಅದೆಲ್ಲವೂ ಕೂಡ ಕ್ರೋಢೀಕರಣ ಆಯಿತು. ಬಿಜೆಪಿಗೆ ಬಿತ್ತು ಅಂದ್ರೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಗೆಲ್ತಾರೆ. ಅದು ಕ್ರೆಡಿಟ್ ಯಾರಿಗ ಹೋಗುತ್ತೆ? ಯತ್ನಾಳ್ ಅವರಿಗೆ ಹೋಗುತ್ತೆ. ಅದರಿಂದಾಗಿ ಅವರು ಕೂಡ ಹೈಕಮಾಂಡ್ ಮುಂದೆ ಮಾತನಾಡೋದಕ್ಕೆ ಒಂದು ಚಾನ್ಸ್ ಸಿಗುತ್ತೆ ಅಂತ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮತ್ತಷ್ಟು ಮಾಹಿತಿ ಕೊಡ್ತಾರೆ. ಡೆಸ್ಕ್ ಲೈವ್ ಇಂದ ಜಾಯಿನ್ ಆಗ್ತಾ ಇದ್ದಾರೆ. ಮಾರುತಿ, ಈಗಾಗಲೇ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ಒಂದು ಬೈ ಎಲೆಕ್ಷನ್ ಅಖಾಡ ಅಂತ ಬಂದಾಗ ಬಾಗಲಕೋಟೆ, ಮತ್ತೊಂದು ಕ್ಷೇತ್ರ ಇರುವಂತದ್ದು ಅದು ದಾವಣಗೆರೆ ದಕ್ಷಿಣ. ಎರಡೂ ಕ್ಷೇತ್ರಗಳಲ್ಲೂ ಕೂಡ ಇದು ಬರೀ ಈ ಚುನಾವಣೆಗೆ ಸೀಮಿತ ಆಗದೆ ಮುಂದಿನ 2028ರ ಚುನಾವಣೆಗೂ ಕೂಡ ಯಾವ ರೀತಿಯಾಗಿ ಮುನ್ನುಡಿಯನ್ನ ಬರೆಯುತ್ತೆ, ಯಾವ ರೀತಿ ಲೆಕ್ಕಾಚಾರಗಳು ಆ ಎರಡೂ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದೆ ಅಂತ. ಸೌಖ್ಯ ರಾಜ್ಯದಲ್ಲಿ ನಡೀತಾ ಇರುವಂತಹ 2 ವಿಧಾನಸಭಾ ಕ್ಷೇತ್ರಗಳ ಬೈ ಎಲೆಕ್ಷನ್ ಭಾಳಷ್ಟು ಪ್ರತಿಷ್ಠೆಯಾಗಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರು ತೆಗೆದುಕೊಂಡಿದ್ದಾರೆ. ಅದರಲ್ಲೂ ಒಂದೇ ಪಕ್ಷದಲ್ಲಿರುವಂತಹ ನಾಯಕರ ನಡುವೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳಾಗಿರ್ಬೋದು, ಸರ್ಕಾರದ ನಾಯಕತ್ವ ಆಗಿರ್ಬೋದು, 2028ರ ವಿಧಾನಸಭಾ ಚುನಾವಣೆಗೆ ನಾಯಕತ್ವ ನಿರ್ಧಾರ ಮಾಡುವಂತಹ ಚುನಾವಣೆ ಇದಾಗುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇಬ್ಬರೂ ಕೂಡ ಎರಡೂ ಪಕ್ಷದ ನಾಯಕರು ಕೂಡ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿರುವಂಥದ್ದು. ಪ್ರಮುಖವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಎರಡೂ ಚುನಾವಣೆಗಳು ಕೂಡ ಗೆಲ್ಲೋದರ ಮುಖೇನ ತಮ್ಮ ನಾಯಕತ್ವವನ್ನು ಇನ್ನಷ್ಟು ಸೇಫ್ ಮಾಡಿಕೊಡುವಂತಹ ಒಂದು ಚುನಾವಣೆ. ಆದರೆ ಮತ್ತೊಂದು ಕಡೆ CM DK ಶಿವಕುಮಾರ್ ಅವರು ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ಒಂದು ಆಟವನ್ನು ಒಂದು ಹೈಕಮಾಂಡ್ ಮುಂದೆ ಮಾಡ್ತಾ ಇರುವಂಥ ಒಂದು ಸರ್ಕಸ್ ಕಳೆದ 6-7 ತಿಂಗಳಿಂದಲೂ ಕೂಡ ಅದು ಆಗ್ತಲೇ ಇದೆ. ಆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸ್ಪಷ್ಟವಾದಂಥ ಒಂದು ನಿರ್ಧಾರವನ್ನು ಮಾಡ್ತಾ ಇಲ್ಲ. ಆದರೆ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸಿದ್ದರಾಮಯ್ಯವರ ನಾಯಕತ್ವದಲ್ಲಿ ಈ ಚುನಾವಣೆ ಆಗ್ತಿರೋದ್ರಿಂದ ಒಂದು ರಾಜ್ಯದಲ್ಲಿ ಆಡಳಿತವೂ ಕೂಡ ಸಿದ್ದರಾಮಯ್ಯವರ ಕೈಯಲ್ಲೇ ಇರೋದ್ರಿಂದ ಸಿದ್ದರಾಮಯ್ಯ ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿರೋದನ್ನೇ ಪ್ರಚಾರದ ಸಮಯದಲ್ಲೂ ಕೂಡ ಸಾಲಾಗಿ ಹೇಳ್ತಿರೋದ್ರಿಂದ ಅದರಲ್ಲೂ ದಾವಣಗೆರೆ ಗೆದ್ದು ಬಾಗಲಕೋಟೆಯಲ್ಲಿ ಒಂದು ವೇಳೆ ಸೋತಿದ್ದೆ ಆದರೆ ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಭಾಳಷ್ಟು ಕಷ್ಟ ಆಗ್ಬೋದು. ಕಾರಣ ಏನು ಅಂತ ಹೇಳಿದ್ರೆ ಬಾಗಲಕೋಟೆಯಲ್ಲಿ ಲಿಂಗಾಯತರ ಬಳಿಕ ಹೆಚ್ಚು ವರ್ಚಸ್ಸಿರುವಂಥದ್ದು, ಹೆಚ್ಚು ಮತಗಳು ಇರುವಂಥದ್ದು ಕುರುಬ ಸಮುದಾಯ ಇರುವಂತಹ ಕ್ಷೇತ್ರದಲ್ಲಿಯೇ ಕಾಂಗ್ರೆಸ್ ಗೆಲ್ಲಲಿಲ್ಲ. ಹೀಗಾಗಿ ಈ 2028ರ ವಿಧಾನಸಭಾ ಚುನಾವಣೆಯನ್ನು ಸಿದ್ದರಾಮಯ್ಯವರನ್ನು ಇಟ್ಕೊಂಡು ಹೋದರೆ ಗೆಲ್ಲೋದಕ್ಕೆ ಸಾಧ್ಯವ ಅನ್ನುವಂಥದ್ದನ್ನು ಸಿದ್ದರಾಮಯ್ಯ ವಿರೋಧ ಬಣದಲ್ಲಿರುವಂತಹ ನಾಯಕರು ಸೇರಿದಂತೆ DK ಶಿವಕುಮಾರ್ ಅವರು ಈ ಕಾರ್ಡನ್ನು ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಪ್ಲೇ ಮಾಡ್ಬೋದು. ನನಗೆ ಪಟ್ಟವನ್ನು ಕಟ್ಟಿ 2028ರ ವಿಧಾನಸಭಾ ಚುನಾವಣೆಯ
ಟಾಸ್ಕನ್ನು ಕೊಡಿ ಅನ್ನುವಂಥದ್ದನ್ನು ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ನೇರವಾಗಿ ನಿಷ್ಠೂರವಾಗಿ ಈ ಬಾರಿ ಹೆಚ್ಚು ಧ್ವನಿ ಮಾಡಿ ಗಡಸು ಧ್ವನಿಯಲ್ಲಿ ಡಿ ಕೆ ಶಿವಕುಮಾರ್ ಕೇಳೋದಕ್ಕೆ ಆ ಅಸ್ತ್ರ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಬಿ ಜೆ ಪಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಒಂದು ಕಡೆ ದಾವಣಗೆರೆ ಮತ್ತು ಬಾಗಲಕೋಟೆ ಎರಡೂ ಕಡೆ ಗೆದ್ದರೆ ವಿಜೇಂದ್ರ ಅವರ ರಾಜ್ಯಾಧ್ಯಕ್ಷ ಪಟ್ಟ ಇನ್ನಷ್ಟು ಗಟ್ಟಿ ಆಗ್ಬೋದು, ಯಾರು ಕೂಡ ಚಕಾರ ಎತ್ತೋದಕ್ಕೆ ಆಗೋದಿಲ್ಲ. ಒಂದು ವೇಳೆ ದಾವಣಗೆರೆಯಲ್ಲಿ ಸೋತು ಬಾಗಲಕೋಟೆಯಲ್ಲಿ ಗೆದ್ದಿದ್ದೆ ಆದರೆ ವಿಜೇಂದ್ರ ಅವ್ರಿಗೆ ಆ ಕ್ರೆಡಿಟ್ ಸಿಗೋದು ಭಾಳಷ್ಟು ಕಷ್ಟ. ಯಾಕಂತ ಹೇಳಿದ್ರೆ ವಿಜೇಂದ್ರ ಅವ್ರಿಗಿಂತಲೂ ಹೆಚ್ಚು ಪ್ರಚಾರ ಮಾಡ್ತಾ ಇರುವಂಥದ್ದು ಬಾಗಲಕೋಟೆಯಲ್ಲಿ ಯತ್ನಾಳು. ಅದರಲ್ಲೂ ವಿಜೇಂದ್ರ ಅವ್ರಿಗಿಂತಲೂ ಕೂಡ ಹೆಚ್ಚು ಜನ ಬರ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಹೇಳಿ ಕೇಳಿ ಬಾಗಲಕೋಟೆ ಈಗಲಿಂದಲ್ಲ, ಸುಮಾರು 30 ವರ್ಷಗಳಿಂದಲೂ ಕೂಡ ಬಿ ಜೆ ಪಿಯ ಒಂದು ರೀತಿ ಭದ್ರಕೋಟೆ ಅಂತಲೇ ಇತ್ತು. ಮೇಟಿ ಅವರು 2 ಚುನಾವಣೆ ಗೆಲ್ಲೋದಕ್ಕೂ ಮೊದಲು ಇದ್ದಿದ್ದು ಬಿ ಜೆ ಪಿಯ ಭದ್ರಕೋಟೆ ಅಂತ. ಅದು ಲೋಕಸಭೆ ಚುನಾವಣೆ ಬಂದಾಗ ಆಗಿರ್ಬೋದು, ವಿಧಾನಸಭಾ ಚುನಾವಣೆ ಬಂದಾಗಲೂ ಕೂಡ ಬಿ ಜೆ ಪಿಗೆ ಭದ್ರಕೋಟೆ ಆಗಿದ್ದಂತಹ ಒಂದು ಕ್ಷೇತ್ರಗಳು. ಆದರೆ ಇತ್ತೀಚೆಗೆ ಅದು ಬೇರೆ ರೀತಿಯಲ್ಲಿ ಆಗಿದೆ. ಹೀಗಾಗಿ ಈ ಬಾರಿ ಯತ್ನಾಳ್ ಪ್ರಚಾರದಲ್ಲೂ ಕೂಡ ಅದನ್ನೇ ಹೇಳ್ತಿದ್ದಾರೆ, ಹಿಂದುತ್ವವನ್ನು ಹೆಚ್ಚು ಹೆಚ್ಚು ಚರ್ಚೆ ಮಾಡ್ತಾ ಇದ್ದಾರೆ. ಹೀಗಾಗಿ ಯತ್ನಾಳ್ ಅವರು ಹೆಚ್ಚು ಪ್ರಚಾರ ಮಾಡ್ತಿರೋದ್ರಿಂದ ಯತ್ನಾಳ್ ಈ ಕ್ರೆಡಿಟನ್ನು ತೆಗೆದುಕೊಳ್ತಾರೆ. ವಿಜೇಂದ್ರ ಅವರನ್ನು ವಿರೋಧ ಮಾಡ್ತಿರುವಂಥ ಒಂದು ಬಣ ಯತ್ನಾಳ್ ಅವರನ್ನು ಮುನ್ನೆಲೆಗೆ ತರುವುದರ ಮುಖೇನ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಹುದ್ದೆಗೆ ವಿಜೇಂದ್ರ ಅವ್ರಿಗೆ ಒಂದಷ್ಟು ಸಂಕಷ್ಟ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಹೀಗಾಗಿ ಎರಡೂ ಚುನಾವಣೆಗಳು ಕೇವಲ ನೆಪ ಮಾತ್ರಕ್ಕೆ ನಡೀತಿದ್ರು ಕೂಡ ಈ ಚುನಾವಣೆಯಿಂದ ಯಾರಿಗೆ ದೊಡ್ಡ ಸರ್ಕಾರಕ್ಕೆ ನಷ್ಟ ಆಗದೇ ಇದ್ದರೂ ಕೂಡ ಅಧಿಕಾರ ಮತ್ತು ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಬದಲಾವಣೆಗಳು ಆಗುವಂಥ ಒಂದು ಚುನಾವಣೆಗಳು ಇವೆರಡೂ ಕೂಡ ಆಗಬಹುದು. ಈ ಚುನಾವಣಾ ಫಲಿತಾಂಶಗಳು ಸೌಖ್ಯ. ಓಕೆ, ಥ್ಯಾಂಕ್ ಯು ಮಾರುತಿ ಮಾಹಿತಿಗೆ.